ನಾವೊಂದು ಕೋರ್ಸ್ ವೈಸು ನಾವೊಂದು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಿರ್ತೀವಿ, ಕೊಟ್ಟಿರ್ತೀವಿ. ಪೇಷಂಟ್ ಇಸ್ ಫುಲ್ಲಿ ಬೆಟರ್, ಏನೂ ಇಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಕಾರ್ಡ್ಸ್ ಎಲ್ಲನೂ ಬೆಟರ್ ಆಗಿದೆ. ಒಂದು 6 months to 1 year or 2 years or 3 years ಪೇಷಂಟ್ ವಿಲ್ ಕಮ್ ಬ್ಯಾಕ್. ಆ್ಯಂಡ್ ಆವಾಗ ಅವರ ಮೇಂಟೆನೆನ್ಸ್ ಕಾಸ್ ಏನಿತ್ತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಸರ್, ನಾನು ಒಂದೇ ಥರದ ಕೆಲಸ ಮಾಡ್ತಾಯಿದ್ದೆ, ಇವಾಗ ಸ್ವಲ್ಪ ಬೇರೆ ಮಾಡ್ತಾಯಿದ್ದೀನಿ, ಬಟ್ ಅಲ್ಲಿ ಈ ಥರದ ಸ್ಟ್ರೈನ್ ಇದೆ. ಆವಾಗ ಆ ಥರದ ಸ್ಟ್ರೈನನ್ನು ಓವರ್ಟೇಕ್ ಮಾಡೋದಕ್ಕೆ ಮೆಡಿಸಿನ್ ಒಂದು 3 ವರ್ಷದವರೆಗೂ ಹೆಲ್ಪ್ ಮಾಡಿದೆ ಅವ್ರಿಗೆ, ಬಟ್ ಅವರಲ್ಲಿ ಮ್ಯಾನೇಜ್ ಮಾಡ್ತಾ ಇಲ್ಲ. ಸೊ ದಿಸ್ ಮೇಂಟೆನೆನ್ಸ್ ಕಾಸನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ರಿಲ್ಯಾಪ್ಸಸ್ ಯು ಕ್ಯಾನ್ ಅವಾಯ್ಡ್. ಇನ್ ಎನಿ ಕಂಡೀಷನ್ ಯು ಕ್ಯಾನ್ ಅವಾಯ್ಡ್ ರಿಲ್ಯಾಪ್ಸಸ್. ಬಟ್ ರಿಲ್ಯಾಪ್ಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ರಿಲ್ಯಾಪ್ಸಸ್ ಆರ್ ವೆರಿ ವೆಲ್ ಫೈನ್ಲಿ ಸೀನ್ ಇನ್ ರುಮ್ಯಾಟಿಕ್ ಆರ್ಥರೈಟಿಸ್ ಆ್ಯಂಡ್ ಗೌಟಿ ಆರ್ಥರೈಟಿಸ್. ಗೌಟಿ ಆರ್ಥರೈಟಿಸಲ್ಲಿ ಯಾಕೆ ಅಂದರೆ ಪೇಯ್ನ್ ಇದೆ ಅಂತ ಹೇಳಿದ್ರೆ ಡಯಟಲ್ಲಿ ಇರ್ತಾರೆ, ಮೆಡಿಕೇಷನ್ಸಲ್ಲಿ ಇರ್ತಾರೆ, ಮೆಡಿಸನ್ನು ಬಿಡ್ತಾರೆ, ಡಯಟು ಇಲ್ಲಿ ಅಡ್ವರ್ಸ್ ಮಾಡ್ತಾರೆ, ಪುನಃ ಪ್ರಾಬ್ಲಮ್ ತೋರಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಬಟ್ ದ ಸಿವಿಯಾರಿಟಿ ಆಫ್ ಸಫರಿಂಗ್ಸ್ ವಿಲ್ ಬಿ ವೆರಿ ಮಿನಿಮಲ್, ಬಟ್ ಇಟ್ ವಿಲ್ ಸ್ಟಿಲ್ ಶೋ. ಈ ಥರ ಕೇಸಸ್ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ರುಮ್ಯಾಟಿಕ್ ಆರ್ಥರೈಟಿಸಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಆಫ್ ಟ್ರೀಟ್ಮೆಂಟ್ ಆಗಿರುತ್ತೆ, ಮೇಂಟೈನ್ ಮಾಡಿಕೊಂಡು ಹೋಗೋದು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಬಿಕಾಸ್ ಇಟ್ ಈಸ್ ಯುವರ್ ಇಮ್ಯೂನ್ ಲೆವೆಲ್ ವಿಚ್ ಇಸ್ ಫ್ಲಕ್ಚುಯೇಟಿಂಗ್. ಸೊ ದೆರ್ ಇಸ್ ಅ ಪಾಸಿಬಿಲಿಟಿ ಆಫ್ ರಿಲ್ಯಾಪ್ಸಸ್ ಆಗೋದಿಲ್ಲ ಅಂತ ಹೇಳಿಲ್ಲ. ನೀವು ಆ ಒಂದು ಇಮ್ಯೂನ್ ಸ್ಟ್ರಕ್ಚರ್ಸ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಕೊಟ್ಟಿರೋಂಥ ಗೈಡೆನ್ಸನ್ನು ಫಾಲೋ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಅವಾಯ್ಡ್ ರಿಲ್ಯಾಪ್ಸಸ್ ಹಿಯರ್. ಓಕೆ, ಒಂದಿಷ್ಟು ಜನಕ್ಕೆ ಸಂಧಿವಾತ ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ. ಅದಾದ್ರ ಮೇಲೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಬಟ್ ತುಂಬ ಹೆಚ್ಚಾಗಿರುತ್ತೆ. ಅಂಥ ಟೈಮಲ್ಲಿ ತುಂಬ ಸಿವಿಯರ್ ಆದಾಗ ಅವರು ಯಾವ ರೀತಿಯ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ? ಇವಾಗ ಈ ಥರ ಕಂಡೀಷನ್ಸು ನಮ್ಮಲ್ಲಿ ಹಲವಾರು ಕೇಸಸ್ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಬರುವಂಥ ಕೇಸ್ಗಳೆಲ್ಲ ಲಾಸ್ಟಲ್ಲಿ ಇವನ್ ಅರ್ಕೆ ಕಟ್ಬಿಟ್ಟು ನಮ್ಮ ಹತ್ರ ಬರ್ತಾರೆ. ಸೊ ಈ ಥರ ಎಲ್ಲೂ ಹೆಲ್ಪ್ ಆಗ್ತಾ ಇಲ್ಲ, ಡಾಕ್ಟ್ರ್ ಏನೋ ಒಂದು ಪೇಯ್ನ್ ಕಿಲ್ಲರ್ ಕೊಡ್ತಾರೆ, ತಾತ್ಕಾಲಿಕವಾಗಿ ಹೋಗುತ್ತೆ, ಬಟ್ ನನಗೆ ಸೊಲ್ಯೂಷನ್ ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬರ್ತಾರೆ ಇಲ್ಲಿ. ಸೊ ಈ ಥರ ಕಂಡೀಷನ್ಸೇ ನಮಗೆ ಹಲವಾರು ಸತಿಯಾಗಿ ಬರ್ತಾ ಇರುತ್ತೆ. ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಟ್ರೀಟ್ಮೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ವೇರಿಯೇಷನ್ಸಲ್ಲಿ ನಾವು ನೋಡ್ಕೊಳ್ತಾ ಅವ್ರನ್ನ ಅರ್ಥ ಮಾಡ್ಕೊಳ್ತಾ ಈ ಟ್ರೀಟ್ಮೆಂಟ್ಗಳನ್ನು ನಾವು ತೊಗೊಂಡು ಹೋಗ್ತಾ ಬರ್ತೀವಿ. ಸೊ ದಿಸ್ ಇಸ್ ಒನ್ ವೇ ವೇರ್ ದಿ ಪೇಷಂಟ್ ಆ್ಯಂಡ್ ದಿ ಡಾಕ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿಬರುತ್ತೆ. ಈ ಥರ ಕಂಡೀಷನ್ಸ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಲ್ಲಿ. ಓಕೆ, ನೀವು ಆಗ ಹೇಳ್ತಾ ಇದ್ರಿ ಯಾವ ವಯೋಮಾನದವರಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿ, ಬಿಕಾಸ್ ಚಿಕ್ಕವರಿಗಾಗಿರ್ಬಹುದು ಮತ್ತು ಪುರುಷರಿಗೆ, ಮಹಿಳೆಯರಲ್ಲೂ ಕೂಡ ಕಾಣಿಸ್ತಾ ಇದೆ. ಸೊ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಆ ಕುರಿತು ಕಾರಣವನ್ನು ತಿಳಿಸೋದಾದರೆ? ಇವಾಗ ನಾವು ಆಸ್ಟಿಯೋ ಆರ್ಥರೈಟಿಸ್ನ ಯಾಕೆ ಲೇಡೀಸಲ್ಲೇ ನಾವು ಪಿನ್ ಪಾಯಿಂಟ್ ಮಾಡಿ ಹೇಳ್ತೀವಿ, ಯಾಕೆ ಇದು ಕಂಡೀಷನ್ ಅಂತ ಹೇಳಿದ್ರೆ, ಪ್ರತಿಯೊಂದು ಹೆಣ್ಮಗಳು ಆಕೆಯ ಒಂದು ಋತುಚಕ್ರ ಪ್ರಾರಂಭ ಆಗಿರುತ್ತೆ, ಅಂದರೆ ಮೆನಾರ್ಕಿ ಅಂದರೆ ಇಟ್ ಇಸ್ ಪೀರಿಯಡ್ಸ್ ಹ್ಯಾವ್ ಬಿನ್ ಸ್ಟಾರ್ಟೆಡ್ ಆ್ಯಂಡ್ ಅದು ಏನಾಗುತ್ತೆ, ಇಟ್ ವಿಲ್ ಸ್ಟಾಪ್ ಎಟ್ ಅ ಪರ್ಟಿಕ್ಯುಲರ್ ಏಜ್. ಒಬ್ಬೊಬ್ಬರಲ್ಲಿ ಹೆಚ್ಚಿಗೆ ಆಗ್ಬೋದು, ಒಬ್ಬೊಬ್ಬರಲ್ಲಿ ಕಡಿಮೆ ಆಗ್ಬೋದು. ಅರೌಂಡ್ 40+ ಅಲ್ಲಿ ದ ಸ್ಟಾರ್ಟ್ಸ್ ವಿತ್ ದ ವೇರಿಯೇಷನ್. ಯಾಕಾಗುತ್ತೆ ಅಂದರೆ ಹಾರ್ಮೋನಲ್ ವೇರಿಯೇಷನ್ಸ್. ಅದಕ್ಕೆ ನಾನು ಹೇಳಿದೆ ಋತುಚಕ್ರದ ಡೀಟೇಲ್ಗಳನ್ನು ನಾವು ಕೇಸ್ ಟೇಕಿಂಗಲ್ಲಿ ತೊಗೊಳ್ತೀವಿ, ಯಾಕಂದರೆ ಹಾರ್ಮೋನಲ್ ವೇರಿಯೇಷನ್ಸ್ನ ಅರ್ಥ ಮಾಡ್ಕೊಳ್ತೀವಿ ನಾವಲ್ಲಿ. ಸೊ ಡ್ಯೂರಿಂಗ್ ದಟ್ ಪ್ಯಾಟರ್ನ್ ಇಲ್ಲಿ ಏನು ಅರ್ಥ ಆಗುತ್ತೆ, ಅವರ ಹಾರ್ಮೋನಲ್ ಪ್ಯಾಟರ್ನ್ಸ್ ಹೇಗಿದೆ ಅದರ ಪ್ರಕಾರವಾಗಿ ಅದ್ರಲ್ಲಿ ಪರ್ಟಿಕ್ಯುಲರ್ ಒಂದು ಹಾರ್ಮೋನ್, ಈಸ್ಟ್ರೋಜನ್ ಹಾರ್ಮೋನಿನ ವೇರಿಯೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಬೇಕಾಗಿರುವಂಥದ್ದು ಕ್ಯಾಲ್ಶಿಯಮ್ ಅಥವಾ ಉಳ್ಕೊಬೇಕಾಗಿರೋ ಕ್ಯಾಲ್ಶಿಯಮ್ಮು ಡಿಪ್ಲೀಟ್ ಆಗ್ತಾ ಬರುತ್ತೆ. ಡಿಪ್ಲೀಟ್ ಆದಾಗ ಏನಾಯಿತು, ನಿಮ್ಮ ಮೂಳೆಗಳಲ್ಲಿ ಇರಬೇಕಾದಷ್ಟು ಕ್ಯಾಲ್ಶಿಯಮ್ಮು ಇರೋದಿಲ್ಲ, ಕಡಿಮೆ ಆಯಿತು, ಆಸ್ಟಿಯೋಪೊರೋಸಿಸ್ ಆಯಿತು, ಆಸ್ಟಿಯೋಪಿನೈಟಿಸ್ ಆಯಿತು, ಅದರ ನಂತರ ಆಸ್ಟಿಯೋ ಆರ್ಥರೈಟಿಸ್ನ ಕಂಡೀಷನ್ ಡೆವಲಪ್ ಆಗ್ತೀರಾ. ಸೊ ಅದರಿಂದ ಪ್ರತಿಯಾದ ಒಂದು ಹೆಣ್ಮಕ್ಳು ಈ ಒಂದು ಫೇಸಲ್ಲಿ ಹೋಗ್ತೀರಾ. ಸೊ ಯು ವಿಲ್ ಹ್ಯಾವ್ ಯುವರ್ ಮೆನ್ಸಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.